ಪ್ರಿಯ ನಿರೀಕ್ಷಕರೇ, ನಮಸ್ಕಾರ. ಬೀರ್ಬಲ್ನ ವಿಶೇಷ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ವೀಕ್ಷಕರೇ, ಪರ್ದೆಗೆ ಪೀಚೆ ಏನಿದೆ ಅನ್ನೋದನ್ನ ಒಂದು ಸಲ ಚೆಕ್ ಮಾಡ್ಕೊಳ್ಳೋದೇ ಒಳ್ಳೆಯದು. ಇಲ್ಲ ಅಂದರೆ ತುಂಬ ರಿಸ್ಕ್ ಆಗಿಬಿಡುತ್ತೆ. ಯಾಕೆ ಏನು ಅನ್ನೋದು ನಿಮಗೆ ಈ ವಿಡಿಯೋ ನೋಡಿದ ಮೇಲೆ ಕಂಪ್ಲೀಟ್ ಆಗಿ ಅರ್ಥ ಆಗುತ್ತೆ. ರೀಸೆಂಟಾಗಿ ಒಂದು ವಿಡಿಯೋ ಸೋಷಿಯಲ್ ಮೀಡಿಯಾದಲ್ಲಿ ತುಂಬ ವೈರಲ್ ಆಗಿತ್ತು. ನಿಮಗೆ ನೆನಪಿರಬಹುದು ಅಂದ್ಕೊಳ್ತೀನಿ. सौम्या कुमारी, माननीय मुख्यमंत्री जी अपने हाथों से नियुक्ति पत्र देके नीलम अभिरंजन ಬಿಹಾರದ ಸಿಎಂ ನಿತೀಶ್ ಕುಮಾರ್ ಅವರು ಮಹಿಳಾ ವೈದ್ಯೆ ನುಸ್ರತ್ ಪರ್ವಿನ್ ಅವರಿಗೆ ನೇಮಕಾತಿ ಪತ್ರವನ್ನು ಕೊಡ್ತಾ ಇರುವಂತಹ ಟೈಮಲ್ಲಿ ಆಕೆಯ ನಕಾಬ್ ಅಥವಾ ಹಿಜಾಬನ್ನು ತೆಗೆಯೋದಕ್ಕೆ ಟ್ರೈ ಮಾಡ್ತಾರೆ. ಆ ವಿಡಿಯೋವನ್ನು ನೀವು ಕೂಡ ನೋಡಿರ್ತೀರಾ ಅಂದ್ಕೊಳ್ತೀನಿ. ತುಂಬ ವೈರಲ್ ಆಗಿತ್ತು ಸೋಷಿಯಲ್ ಮೀಡಿಯಾದಲ್ಲಿ. ಹೀಗೆ ನಗ್ತಾ ನಗ್ತಾ ಸಿಎಂ ನಿತೀಶ್ ಕುಮಾರ್ ಅವರು ಆಕೆಯ ಹಿಜಾಬನ್ನು ಎಳೆದು ಬಿಡ್ತಾರೆ. ಇದಾದ ನಂತರ ನಿತೀಶ್ ಕುಮಾರ್ ಅವರನ್ನು ಟಾರ್ಗೆಟ್ ಮಾಡೋದಕ್ಕೆ ಎಲ್ಲರೂ ಶುರು ಮಾಡ್ಕೊಳ್ತಾರೆ. ಸಿಎಂ ಮಹಿಳೆಯೊಬ್ಬರ ಜೊತೆಗೆ ಹೀಗೆಲ್ಲ ವರ್ತಿಸಿರೋದು ಸರಿಯಲ್ಲ, ಆಕೆಯ ಧಾರ್ಮಿಕ ಭಾವನೆಗೆ ಧಕ್ಕೆ ತರುವಂತಹ ಕೆಲಸವನ್ನು ಮಾಡಿದ್ದಾರೆ ಅಂತ ವಿರೋಧ ಪಕ್ಷಗಳು ಒಬ್ಬರಾದ ಮೇಲೊಬ್ಬರು ಕಮೆಂಟ್ ಮಾಡೋದಕ್ಕೆ ಶುರು ಮಾಡ್ಕೊಳ್ತಾರೆ. ಆ ಟೈಮಲ್ಲಿ ಈ ನುಸ್ರತ್ ಪರ್ವಿನ್ ಅವರು ಕೂಡ ನಾನು ಇನ್ನು ಮುಂದೆ ಈ ಕೆಲಸವನ್ನು ಮಾಡೋದಿಲ್ಲ ಅನ್ನೋ ನಿರ್ಧಾರವನ್ನು ಕೂಡ ಮಾಡಿಬಿಟ್ಟಿದ್ರು. ಇದೇ ಹಿಜಾಬ್ ವಿಚಾರವಾಗಿ ಈ ಹಿಂದೆ ಚುನಾವಣೆ ಸಮಯದಲ್ಲಿ ಕೂಡ ಹಲವಾರು ಪ್ರಶ್ನೆಗಳಿದ್ದಿದ್ವು. ವೋಟ್ ಹಾಕಬೇಕಾದ್ರೆ ಅಥವಾ ಪಾಸ್ಪೋರ್ಟ್ ಪಡೆಯುವಾಗ ಮುಖ ತೋರಿಸ್ಬೇಕು ಅನ್ನೋ ವಾದ ಕೂಡ ಆಯಿತು. ಈಗ ಈ ಪ್ರಕರಣದಲ್ಲಿ ಒಂದು ಹೊಸ ಟ್ವಿಸ್ಟ್ ಸಿಕ್ಕಿದೆ. ಯಾವ ನುಸ್ರತ್ ಪರವಾಗಿ ವಿರೋಧ ಪಕ್ಷಗಳು ಹೋರಾಡ್ತಿದ್ವೋ ಆ ನುಸ್ರತ್ ಭಾರತದವಳೇ ಅಲ್ಲ, ಆಕೆ ಬಾಂಗ್ಲಾದೇಶದವಳು ಅನ್ನೋ ಆಘಾತಕಾರಿ ಸತ್ಯ ಈಗ ಬಯಲಾಗಿದೆ. ಈಗ ಆಕೆಯ ಗೆಳತಿಯೊಬ್ಬಳ ಹೇಳಿಕೆಯೊಂದು ಬಂದಿದೆ. ನುಸ್ರತ್ ಮತ್ತೆ ಕೆಲಸಕ್ಕೆ ಸೇರಬೇಕು ಅಂತ ಆಸೆ ಪಡ್ತಾ ಇದ್ದಾರಂತೆ. क्या लग रहा है नुसरत जी कब ज्वाइन कर रही है? मुझे खबर मिली है कि वो कल ज्वाइन कर रही है। अच्छा, कल कितने बजे खबर मिली है? कल का खबर कितने बजे ज्वाइन करेगी ये मुझे नहीं पता, बस खबर मिली है कि ज्वाइन करेगी कल। आप उनकी क्लासमेट हैं? जी। अच्छा, नुसरत के बारे में और क्या जानती हैं, चूंकि आपकी क्लासमेट रही हाँ, हैं? वो हमेशा वैसे ही पर्दा में रहती थी जैसे वहाँ पे आप लोगों ने देखा, बस तो लोगों ने पहले चेहरा देखा. ಇನ್ನೊಂದು ಇಂಟ್ರೆಸ್ಟಿಂಗ್ ವಿಷಯ ಏನು ಗೊತ್ತಾ? ನುಸ್ರತ್ ಬಗ್ಗೆ ಇಷ್ಟೆಲ್ಲ ತಲೆ ಕೆಡಿಸ್ಕೊಂಡು ಕಮೆಂಟ್ ಮಾಡಿದ್ರಲ್ಲ, ಆ್ಯಕ್ಚುಲಿ ಆಕೆ ಭಾರತದವಳೇ ಅಲ್ಲ. ಬೆಂಗಾಲಿ ಮಾಧ್ಯಮಗಳ ವರದಿ ಪ್ರಕಾರ ನುಸ್ರತ್ ತಂದೆ ಮತ್ತು ತಾತ 1991ರಲ್ಲಿ ಬಾಂಗ್ಲಾದೇಶದ ಮೀರ್ಪುರದಿಂದ ಇಲ್ಲಿಗೆ ವಲಸೆ ಬಂದು ವಾಸವಾಗಿದ್ದಾರೆ. ಆ್ಯಕ್ಚುಲಿ 1991ರ ನಂತರ ಭಾರತಕ್ಕೆ ಬಂದವರನ್ನ ಭಾರತದ ನಾಗರಿಕರು ಅಂತ ಪರಿಗಣಿಸೋದಕ್ಕೆ ಸಾಧ್ಯವಾ? ಈಗ ಇದರ ಬಗ್ಗೆ ತನಿಖೆ ಆಗಬೇಕು. ಒಂದು ವೇಳೆ ಆಕೆ ಅಕ್ರಮವಾಗಿ ನುಸುಳಿ ಭಾರತದ ಪೌರತ್ವ ಪಡೆದಿದ್ದೇ ಆಗಿದ್ರೆ ಆಕೆ ಬಿಹಾರ ಸರ್ಕಾರದಲ್ಲಿ ಕೆಲಸ ಮಾಡೋದಕ್ಕೆ ಅರ್ಹಳಲ್ಲ. ಹಿಜಾಬ್ ವಿವಾದವನ್ನಂತೂ ಮರ್ತು ಬಿಡಿ. ಅಕ್ರಮವಾಗಿ ಬಂದವರಿಗೆ ಸರ್ಕಾರ ಉದ್ಯೋಗ ನೀಡೋದಕ್ಕೆ ಸಾಧ್ಯವಾ ಅನ್ನೋದು ಕೂಡ ಪ್ರಶ್ನೆ ಆಗಿಬಿಡುತ್ತೆ. ನೋಡಿ, ಈ ಸೆಕ್ಯೂರಿಟಿ ರೀಸನ್ನಿಂದ ವಿಮಾನ ನಿಲ್ದಾಣಗಳಲ್ಲಿ ಅಥವಾ ಮತದಾನ ಕೇಂದ್ರಗಳಂತಹ ಜಾಗದಲ್ಲಿ ಮುಖ ತೋರಿಸೋದು, ಗುರುತು ಪತ್ತೆ ಹಚ್ಚೋದು ಕಡ್ಡಾಯ ಮಾಡಲಾಗಿದೆ. ನಿತೀಶ್ ಕುಮಾರ್ ಅವರು ನುಸ್ರತ್ ಅವರ ತಾತನ ವಯಸ್ಸಿನವರು ಮತ್ತು ಅವರು ಹಿಂದೂ ಮುಸ್ಲಿಂ ಅನ್ನೋ ಭೇದ ಭಾವವನ್ನು ಯಾವತ್ತೂ ಮಾಡಿದವರಲ್ಲ. ಅದಕ್ಕೆ ಚುನಾವಣಾ ಫಲಿತಾಂಶವೇ ಸಾಕ್ಷಿಯಾಗಿದೆ. ಅವರು ಬಿಹಾರದಲ್ಲಿ ಮುಸ್ಲಿಂ ಹೆಣ್ಣು ಮಕ್ಕಳ ಶಿಕ್ಷಣ ಮತ್ತು ಉದ್ಯೋಗಕ್ಕಾಗಿ ತುಂಬ ಕೆಲಸ ಮಾಡಿದ್ದಾರೆ. ನುಸ್ರತ್ ಬಂಗಾಳದವರಾಗಿದ್ದರೂ ಕೂಡ ಬಿಹಾರಕ್ಕೆ ಕೆಲಸಕ್ಕಾಗಿ ಬಂದಿದ್ದಾಳೆ ಅಂದರೆ ಇಲ್ಲಿನ ವ್ಯವಸ್ಥೆ ಎಷ್ಟು ಚೆನ್ನಾಗಿದೆ ಅನ್ನೋದನ್ನು ಅರ್ಥ ಮಾಡ್ಕೊಳ್ಬೇಕು. ನಿತೀಶ್ ಕುಮಾರ್ ಅವರು ಆಕೆಯನ್ನು ಮಗುವಿನಂತೆ ಕಂಡು ನೀನು ವೈದ್ಯೆ, ಇದನ್ನು ಯಾಕೆ ಧರಿಸಿದ್ಯಾ ಅಂತ ಕೇಳಿದ್ದನ್ನು ಅವಮಾನ ಮಾಡಿದ್ರು ಅನ್ನೋ ಹಾಗೆ ಇಲ್ಲಿ ಬಿಂಬಿಸಲಾಗಿದೆ ಅಷ್ಟೆ. ಇದು ಉದ್ದೇಶಪೂರ್ವಕವಾಗಿ ಸೃಷ್ಟಿ ಮಾಡಿದಂತಹ ಒಂದು ಅಜೆಂಡಾ ಅನ್ನೋದು ಪಕ್ಕಾ ಅರ್ಥ ಆಗುತ್ತೆ. ಕೇಂದ್ರ ಸಚಿವ ಗಿರಿರಾಜ್ ಸಿಂಗ್ ಕೂಡ ಈ ಬಗ್ಗೆ ಪ್ರತಿಕ್ರಿಯಿಸಿ ನಿತೀಶ್ ಕುಮಾರ್ ಅವರು ಒಬ್ಬ ಪೋಷಕನ ಸ್ಥಾನದಲ್ಲಿ ನಿಂತ್ಕೊಂಡು ಸರಿಯಾದದನ್ನೇ ಮಾಡಿದ್ದಾರೆ ಅಂತ ಹೇಳ್ತಾರೆ. ಪಾಸ್ಪೋರ್ಟ್ ಅಥವಾ ಏರ್ಪೋರ್ಟ್ನಲ್ಲಿ ಮುಖ ತೋರಿಸುವಂತೆ ಇಲ್ಲೂ ನಿಯಮ ಪಾಲಿಸಬೇಕು. ಇದು ಇಸ್ಲಾಮಿಕ್ ರಾಷ್ಟ್ರ ಅಲ್ಲ, ಇಲ್ಲಿ ಕಾನೂನಿನ ಆಡಳಿತ ನಡೆಯುತ್ತೆ ಅಂತ
ಅವ್ರು ಹೇಳ್ತಾರೆ. ನೋಡಿ ನಮ್ಮ ದೇಶದಲ್ಲಿ ಪರಿಸ್ಥಿತಿ ಹೇಗಿದೆ ಅಂತ. ದೀಪು ದಾಸ್ ಅಥವಾ ಚಂದನ್ ದಾಸ್ ಅಂತವ್ರು ಕೊಲೆ ಆದಾಗ ಯಾರೂ ಕೂಡ ಹೀಗೆ ಬೀದಿಗಿಳಿದು ಹೋರಾಡೋದಿಲ್ಲ. ಸೋಷಿಯಲ್ ಮೀಡಿಯಾದಲ್ಲಿ ಫೋಟೋ ವಿಡಿಯೋ ಪೋಸ್ಟ್ಗಳನ್ನು ಹಾಕಿ ವೈರಲ್ ಮಾಡಿದ್ದು ನೋಡೋದಿಲ್ಲ. ಆದರೆ ಹಿಜಾಬ್ ತೆಗೆದಿದ್ದಕ್ಕೆ ದೇಶದಾದ್ಯಂತ ಪ್ರತಿಭಟನೆ ನಡೆಸಲಾಗುತ್ತೆ. ಇದು ಕೇವಲ ನುಸ್ರತ್ ಪರವಾದ ಹೋರಾಟವಲ್ಲ, ಇದೊಂದು ಅಜೆಂಡಾ, ದಂಗೆ ಏಳುವಂತಹ ಪ್ರಯತ್ನ ಅಂತಲೇ ಹೇಳ್ಬೋದು. ನೋಡಿ, ಇದಕ್ಕೂ ಮುಂಚೆ ಶಾಲೆಗಳಲ್ಲಿ ಸಮವಸ್ತ್ರ ಧರಿಸೋಕೆ ನಿರಾಕರಿಸ್ತಾರೆ, ನಮಗೆ ಹಿಜಾಬೇ ಬೇಕು ಅಂತ ಹಠ ಹಿಡಿತಾರೆ. ಈಗ ಲೆಕ್ಕ ಹಾಕಿ ಅವರಿಗೆ ಈ ಹಿಜಾಬ್ ಮುಖ್ಯವೋ ಅಥವಾ ಸಂವಿಧಾನ ಮುಖ್ಯವೋ ಅಂತ. ಸಿಂಪಲ್ ಆಗಿ ಹೇಳ್ಬೇಕಂದ್ರೆ ಅವರಿಗೆ ತಮ್ಮ ಮತವೇ ಮುಖ್ಯ, ಸಂವಿಧಾನಕ್ಕಿಂತ ಅವರ ಮತವೇ ಶ್ರೇಷ್ಠ. ನೋಡಿ, ಶ್ರೀಲಂಕಾದಂತಹ ದೇಶಗಳು ಕೂಡ ಹಿಜಾಬ್ ಮೇಲೆ ನಿರ್ಬಂಧವನ್ನು ಹೇರಿದೆ. ಸರ್ಕಾರಿ ಉದ್ಯೋಗದಲ್ಲಿರುವಂತಹವರು ಸರ್ಕಾರದ ನಿಯಮಗಳನ್ನು ಪಾಲಿಸಲೇಬೇಕು. ಈ ದೇಶದಲ್ಲಿ ಪ್ರಜಾಪ್ರಭುತ್ವ ಮತ್ತು ಸಂವಿಧಾನವು ಸುರಕ್ಷಿತವಾಗಿರಬೇಕಾದ್ರೆ ಎಲ್ಲ ಧರ್ಮದವರು ಒಗ್ಗಟ್ಟಾಗಿರಬೇಕು. ಇದನ್ನು ಅರ್ಥ ಮಾಡಿಕೊಂಡ್ರೆ ತುಂಬ ಒಳ್ಳೆಯದು ಅನಿಸುತ್ತೆ. ವೀಕ್ಷಕರ, ಇದೆಲ್ಲದರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ. ನಾವು ಕೊಟ್ಟಂತಹ ಮಾಹಿತಿಗಳು ನಿಮಗೆ ಇಷ್ಟ ಆಗಿದ್ದರೆ ದಯವಿಟ್ಟು ವಿಡಿಯೋವನ್ನು ಲೈಕ್ ಮಾಡಿ ಹಾಗೂ ಶೇರ್ ಮಾಡಿ. ಇನ್ನೂ ಕೂಡ ನಮ್ಮ ಬೀರ್ಬಲ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನನ್ನು ಕ್ಲಿಕ್ ಮಾಡಿ. ನಮಸ್ಕಾರ, ಟೇಕ್ ಕೇರ್ ಆ್ಯಂಡ್ ಬಾಯ್ ಬಾಯ್. ಮತ್ತೆ ಭೇಟಿಯಾಗೋಣ. ಜೈ ಹಿಂದ್.